ನಾನು ವ್ಯಾಸಂಗ ಮಾಡುತ್ತಿರುವ ಕಾಲೇಜ್ ಹೆಸರು ಸಿದ್ದಪ್ಪ ಪದವಿ ಪೂರ್ವ ಕಾಲೇಜ್. ನಾನು ಇಂದು ಅಧ್ಯಯನ 8ರ ಪರಿಸರ ಮತ್ತು ಸಮಾಜ ಎಂಬ ಅಧ್ಯಯನದಿಂದ ವಾಯುಮಾಲಿನ್ಯದ ಕಾರಣ, ಪರಿಣಾಮ ಮತ್ತು ತಡೆಗಟ್ಟುವ ಕ್ರಮಗಳನ್ನು ಮಂಡಿಸಲಿದ್ದೇನೆ. ಮೊದಲನೆಯದಾಗಿ ವಾಯುಮಾಲಿನ್ಯ. ವಾಯುಮಾಲಿನ್ಯ ಎಂದರೆ ವಾಯುಮಂಡಲದಲ್ಲಿ ಮಾನವನು ಅನಪೇಕ್ಷಿತ ತ್ಯಾಜ್ಯ ವಸ್ತುಗಳನ್ನು ತುಂಬಿಸುವುದಕ್ಕೆ ವಾಯುಮಾಲಿನ್ಯ ಎನ್ನುವರು. ಅಂದರೆ ನಮ್ಮ ಆಡು ಭಾಷೆಯಲ್ಲಿ ಹೇಳುವುದಾದರೆ ವಾಯುಮಾಲಿನ್ಯ ಎಂದರೆ ಗಾಳಿಗೆ ಅನಗತ್ಯವಾದ ವಸ್ತುಗಳಾದ ಕಲ್ಮಶಗಳು, ಹೊಗೆ ಮತ್ತು ಅನೇಕ ರಾಸಾಯನಿಕಗಳನ್ನು ಸೇರಿಸುವುದಕ್ಕೆ ವಾಯುಮಾಲಿನ್ಯ ಎನ್ನುತ್ತೇವೆ. ಇನ್ನು ವಾಯುಮಾಲಿನ್ಯ ಎಂದರೆ ವಾಯುಮಂಡಲದಲ್ಲಿ ಯಾವುದೇ ಘಟಕದ ಸಾರತೆ ಹೆಚ್ಚಿ ಅದರಿಂದ ಜೀವಿಗಳಿಗೆ ಮತ್ತು ಜೀವಿಗಳ ಪರಿಸರಕ್ಕೆ ಹಾನಿಯುಂಟು ಮಾಡುವ ಪರಿಸ್ಥಿತಿಯೇ ವಾಯುಮಾಲಿನ್ಯ. ಅಂದರೆ ವಾಯುಮಂಡಲದಲ್ಲಿ ಅನೇಕವಾದ ರಾಸಾಯನಿಕಗಳ ಪ್ರಮಾಣ ಹೆಚ್ಚಾಗಿರ್ಬೋದು ಅಥವಾ ಕಲ್ಮಶಗಳ ಪ್ರಮಾಣ ಹೆಚ್ಚಾಗಿರ್ಬೋದು, ಆಮೇಲೆ ಕಾರ್ಖಾನೆಗಳಿಂದ ಬರುವ ಅನೇಕ ಹೊಗೆಗಳು ಸಹ ಹೆಚ್ಚಾಗಿರ್ಬೋದು. ಇದರಿಂದ ಶುದ್ಧವಾದ ಗಾಳಿ ಸಹ ಮಲಿನವಾಗುತ್ತದೆ. ಇದನ್ನು ವಾಯುಮಾಲಿನ್ಯ ಎನ್ನುತ್ತೇವೆ. ಇನ್ನು ವಾಯುಮಾಲಿನ್ಯಕ್ಕೆ ಕಾರಣಗಳು ಕೇಸ್ ಆಫ್ ಏರ್ ಪೊಲ್ಯೂಷನ್ ಅಂತ ಕರಿತೀವಿ. ಇನ್ನು ವಾಯುಮಾಲಿನ್ಯಕ್ಕೆ ಏನು ಕಾರಣಗಳಂದ್ರೆ ಜೀವಸಂಕುಲಕ್ಕೆ ಹಾನಿಯುಂಟು ಮಾಡಿ, ಅಂದ್ರೆ ಜೀವಿಗಳಿಗೆ ಹಾನಿಯನ್ನುಂಟು ಮಾಡಿ, ಭೂಮಿಯ ವಾತಾವರಣಕ್ಕೆ ಅನಗತ್ಯವಾದ ಮಲಿನ ಗಾಳಿ, ಹೊಗೆ, ಕಲ್ಮಶಗಳು ಸೇರಿಸುವ ವಾಯುಮಾಲಿನ್ಯಕ್ಕೆ ಮಾನವನ ಕೇಂದ್ರಿತ ಚಟುವಟಿಕೆಗಳ ಕಾರಣಗಳು. ಅಂದ್ರೆ ಈಗ ಮನುಷ್ಯನು ಭೂಮಿ ಮೇಲೆ ಅನೇಕ ರೀತಿಯಾಗಿ ಕೈಗಾರಿಕೆಗಳನ್ನ ಅವಲಂಬಿಸಿದ್ದಾನೆ ಹೆಚ್ಚಾಗಿ. ಈಗ ಒಂದು ಕಾರ್ಖಾನೆ ಉದಾಹರಣೆ ತಗೊಳ್ಳೋದಾದ್ರೆ, ಒಂದು ಕಾರ್ಖಾನೆನ ಅವನು ಸ್ಥಾಪನೆ ಮಾಡಿದ್ದಾನೆ. ಆ ಕಾರ್ಖಾನೆ ಅಂದ್ರೆ ಕಬ್ಬಿಣ ಮತ್ತು ಉಕ್ಕಿನ ಕಾರ್ಖಾನೆ ಆಗಿರ್ಬೋದು, ಅಣುವಿಕಿರಣ ಉಕ್ಕಿನ ಕಾರ್ಖಾನೆಯ ತಗೊಳ್ತಿದ್ದೀನಿ ನಾನು. ಅಂದ್ರೆ ಈಗ ಒಬ್ರು ಒಂದು ಕಾರ್ಖಾನೆಯ ಸ್ಥಾಪನೆ ಮಾಡಿದ್ರು ಅಂದ್ರೆ ಅಲ್ಲಿ ಅಂದ್ರೆ ಕಾರ್ಖಾನೆಯಿಂದ ಹೆಚ್ಚಾಗಿ ಕಲ್ಮಶವಾದ ಹೊಗೆಗಳು ಮತ್ತು ರಾಸಾಯನಿಕಗಳು ಅಲ್ಲಿ ಬರ್ತಾ ಇರ್ತವೆ. ಅದರಿಂದ ಅದು ವಾಯುಗೋಳದಲ್ಲಿ ಅಂದ್ರೆ ನಮಗೆ ಉತ್ತಮವಾದ ವಾಯುಗೋಳ ಅಂದ್ರೆ ಪರಿವರ್ತನಾ ಮಂಡಲ ಅಲ್ಲಿ ಹೋಯ್ತು ಅಂದ್ರೆ ಹೊಗೆಗಳು ಮತ್ತು ಕಲ್ಮಶಗಳು, ರಾಸಾಯನಿಕಗಳು ಅಲ್ಲಿ ವಾಯು ಮಾಲಿನ್ಯವಾಗುತ್ತದೆ. ಇದರಿಂದ ಅಂದ್ರೆ ಪರಿಸರದಲ್ಲಿರುವ ಅನೇಕ ಜೀವಿಗಳಾಗಿರುವ ಪ್ರಾಣಿಗಳಾಗಿರ್ಬೋದು, ಪಕ್ಷಿಗಳಾಗಿರ್ಬೋದು, ಸೂಕ್ಷ್ಮಾಣು ಜೀವಿಗಳಾಗಿರ್ಬೋದು, ಆಮೇಲೆ ಇನ್ನಿತರ ಜೀವಿಗಳಾಗಿರ್ಬೋದು, ಅಂತ ಜೀವಿಗಳಿಗೆ ಅಪಾಯ ಉಂಟಾಗುತ್ತದೆ. ಇನ್ನು ವಾಯು ಮಾಲಿನ್ಯವು ನೈಸರ್ಗಿಕ ಕಾರಣಗಳಿಂದಲೇ ಉಂಟಾಗುತ್ತದೆ. ನೈಸರ್ಗಿಕ ಕಾರಣಗಳೆಂದರೆ ಜ್ವಾಲಾಮುಖಿ ಸ್ಫೋಟ, ಕಾಡ್ಗಿಚ್ಚು, ಬ್ಯಾಕ್ಟೀರಿಯಾ ಮುಂತಾದವುಗಳಿಂದ ಉಂಟಾಗುವುದು. ಅಂದ್ರೆ ಜ್ವಾಲಾಮುಖಿ ಉಂಟಾದ್ರೆ ಅಲ್ಲಿ ಹೊಗೆ ಉತ್ಪತ್ತಿ ಆಗುತ್ತೆ. ಅದರಲ್ಲಿರುವ ಅನೇಕ ರಾಸಾಯನಿಕಗಳು ಮತ್ತೆ ಅನೇಕ ಕಲ್ಮಶಗಳು ವಾಯುಮಂಡಲಕ್ಕೆ ಸೇರುತ್ತದೆ. ಇನ್ನು ಕಾಡ್ಗಿಚ್ಚು ಮರಗಳ ಘರ್ಷಿತದಿಂದ, ಅಂದ್ರೆ ಒಂದು ಮರ ಇನ್ನೊಂದು ಮರನ ಘರ್ಷಿತಗೊಂಡಾಗ ಅಲ್ಲಿ ಕಾಡ್ಗಿಚ್ಚು ಉಂಟಾಗುತ್ತದೆ. ಇದರಿಂದಲೂ ಸಹ ವಾಯು ಮಾಲಿನ್ಯ ಉಂಟಾಗುತ್ತದೆ. ಇನ್ನು ಬ್ಯಾಕ್ಟೀರಿಯಾ ಅಂದ್ರೆ ನೈಸರ್ಗಿಕ ವಿಕೋಪಗಳಾದ ಚಂಡಮಾರುತಗಳಾಗಿರ್ಬೋದು, ಸುನಾಮಿಗಳಾಗಿರ್ಬೋದು, ಭೂಕಂಪಗಳಾಗಿರ್ಬೋದು, ಇದರಿಂದ ಅನೇಕ ಜೀವಿಗಳು ಸಾಯ್ತವೆ. ಆಮೇಲೆ ಅತಿವೃಷ್ಟಿ ಅನಾವೃಷ್ಟಿ ಕಾರಣದಿಂದಲೂ ಅನೇಕ ಜೀವಿಗಳು ಸಾಯ್ತವೆ. ಅಂದ್ರೆ ಅಲ್ಲಿ ಸತ್ತ ಜೀವಿಗಳು ಕೊಳೆತಾಗ ಅಲ್ಲಿ ಅನೇಕ ಬ್ಯಾಕ್ಟೀರಿಯಾಗಳು ಉತ್ಪತ್ತಿಯಾಗುತ್ತವೆ. ಇದರಿಂದ ಸಾಂಕ್ರಾಮಿಕ ರೋಗಗಳು ಸಹ ಹೆಚ್ಚುತ್ತವೆ. ವಾಯು ಮಾಲಿನ್ಯಕ್ಕೆ ಮಾನವನ ಸೃಷ್ಟಿಯಾದ ಕೈಗಾರಿಕೆಗಳು, ವಾಹನಗಳು, ಅಣುವಿಕಿರಣ, ಪೆಟ್ರೋಲ್, ಕಲ್ಲಿದ್ದಲು ಮತ್ತು ಗಣಿಗಾರಿಕೆಯು ಕೂಡ ಕಾರಣವಾಗುತ್ತದೆ. ಅಂದ್ರೆ ವಾಯು ಮಾಲಿನ್ಯ ಈಗ ಮಾನವನು ತನ್ನ ಜೀವನವನ್ನು ಕಟ್ಟಿಕೊಳ್ಳಲು ಕೈಗಾರಿಕೆಗಳನ್ನು ಅಂದ್ರೆ ಆಮೇಲೆ ಅವನು ಡೈಲಿ ಅಂದ್ರೆ ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ಓಡಾಡಲು ವಾಹನಗಳನ್ನು, ಆಮೇಲೆ ಅಣುವಿಕಿರಣಗಳನ್ನು, ಪೆಟ್ರೋಲ್, ಕಲ್ಲಿದ್ದಲು ಮತ್ತು ಗಣಿಗಾರಿಕೆಯು ಕೂಡ ಕಾರಣವಾಗುತ್ತದೆ. ಅಂದ್ರೆ ಕಲ್ಲಿದ್ದಲನ್ನು
ರಾಸಾಯನಿಕ ಉತ್ಪನ್ನಗಳು, ಹೀಗೆ ಅನೇಕ ವಸ್ತುಗಳು ಮತ್ತು ಜೈವಿಕ ಕಣಗಳು, ವಿಷಕಾರಕಗಳು ವಾಯು ಮಾಲಿನ್ಯಕ್ಕೆ ಕಾರಣವಾಗುತ್ತದೆ. ಇನ್ನು ವಾಯು ಮಾಲಿನ್ಯದ ದುಷ್ಪರಿಣಾಮಗಳು, ಇನ್ಫೆಕ್ಟ್ ಆಫ್ ಏರ್ ಪೊಲ್ಯೂಷನ್ ಅಂತ ಕರೀತೀವಿ. ಇನ್ನು ವಾಯು ಮಾಲಿನ್ಯವು ಮಾನವನ ಆರೋಗ್ಯ, ಪ್ರಾಣಿಗಳು, ಸಸ್ಯಗಳ ಮೇಲೆ ಕೆಟ್ಟ ಪರಿಣಾಮವನ್ನು ಉಂಟು ಮಾಡುತ್ತದೆ. ಅಂದ್ರೆ ವಾಯು ಮಾಲಿನ್ಯ ಹೆಚ್ಚಾಯಿತು ಅಂದ್ರೆ ಭೂಮಿ ಮೇಲಿರುವ ಜೀವಿಗಳಿಗೂ ಮತ್ತು ಜೀವ ಸಂಕುಲಕ್ಕೂ ಹೆಚ್ಚಿನದಾಗಿ ಹಾನಿ ಉಂಟಾಗುತ್ತದೆ. ಇನ್ನು ಗಾಳಿಯಲ್ಲಿನ ಗಂಧಕದ ಡೈಆಕ್ಸೈಡ್, ವಾಯುವಿನಲ್ಲಿನ ಕಲ್ಲಿದ್ದಲು ಮುಂತಾದವು ಶ್ವಾಸಕೋಶದ ಕ್ಯಾನ್ಸರ್, ಹೃದಯ ಮತ್ತು ರಕ್ತ ಪರಿಚಲನೆಯ ಕಾಯಿಲೆಗೆ ದಾರಿ ಮಾಡಿಕೊಡುತ್ತದೆ. ಅಂದ್ರೆ ವಾಯು ಮಾಲಿನ್ಯದಿಂದ ಅಂದ್ರೆ ನಮಗೆ ಉತ್ತಮವಾದ ಗಾಳಿ ಅಂದ್ರೆ ಆಮ್ಲಜನಕ. ನಾವು ಆಮ್ಲಜನಕದ ಬದಲಿಗೆ ಬೇರೆ ಗಾಳಿಯ ಸೇವನೆ ಮಾಡಿದ್ರೆ ಅದು ನಮ್ಮ ದೇಹದ ಮೇಲೆ ಅನೇಕವಾದ ಪರಿಣಾಮವನ್ನು ಉಂಟು ಮಾಡುತ್ತದೆ. ಇದರಿಂದ ಅನೇಕವಾದ ಕಾಯಿಲೆಗಳು ನಮ್ಮ ಶರೀರಕ್ಕೆ ಬರುತ್ತವೆ. ಇನ್ನು ಆಧುನಿಕ ತಂತ್ರಜ್ಞಾನದ ವಿಕಿರಣಗಳಿಂದ ರಕ್ತಹೀನತೆ, ಕ್ಯಾನ್ಸರ್, ಶಾರೀರಿಕ ದುರ್ಬಲತೆ ಉಂಟಾಗುವುದು. ಅಂದ್ರೆ ಈಗ ಒಂದು ಅಣುವಿಕಿರಣ ಸಂಸ್ಥೆಯ ಸ್ಥಾಪನೆ ಮಾಡಿದ್ರೆ ಅಲ್ಲಿ ಅಂದ್ರೆ ಅದು ಒಂದು ಜನವಸತಿ ಪ್ರದೇಶದಿಂದ ದೂರ ಇರಬೇಕು. ಇಲ್ಲ ಅಂದ್ರೆ ಜನವಸತಿ ಪ್ರದೇಶಕ್ಕೆ ಹತ್ರವಾಗಿದ್ರೆ ಅದರಲ್ಲಿ ಹೆಚ್ಚಾಗಿ ಯುರೇನಿಯಂ ಮತ್ತು ಥೋರಿಯಂನ ಬಳಸ್ತಾ ಇರ್ತಾರೆ. ಅದು ಅಪ್ಪಿತಪ್ಪಿ ಎಲ್ಲಾದ್ರೂ ಅಲ್ಲಿ ಅಣುವಿಕಿರಣಗಳ ಸೋರಿಕೆ ಉಂಟಾಯಿತು ಅಂದ್ರೆ ಅಲ್ಲಿ ಪರಿಸರಕ್ಕೆ ಹಾನಿ ಉಂಟಾಗುತ್ತದೆ. ಅಲ್ಲಿನ ಮತ್ತು ಅಲ್ಲಿ ಜನರ ಮೇಲೆ ಅನೇಕವಾದ ಕಾಯಿಲೆಗಳು ಉಂಟಾಗ್ತವೆ. ಅವುಗಳೆಂದರೆ ಕ್ಯಾನ್ಸರ್ ಆಗಿರ್ಬೋದು, ಚರ್ಮ ರೋಗ ಆಗಿರ್ಬೋದು, ಆಮೇಲೆ ಅಲ್ಲಿರುವ ಜೀವಿಗಳಿಗೆ ಅನೇಕ ರೀತಿಯ ತೊಂದರೆಗಳು ಉಂಟಾಗ್ತವೆ. ಇನ್ನು ವಾಯು ಮಾಲಿನ್ಯದಿಂದ ತಾಜ್ಮಹಲ್ ಇಂದು ಹಂತವಾಗಿ ಹಾಳಾಗುತ್ತಿದೆ. ಅಂದ್ರೆ ಈಗ ಪ್ರಪಂಚದ 7 ಅದ್ಭುತಗಳಲ್ಲಿ ನಮ್ಮ ಭಾರತ ದೇಶದಲ್ಲಿರುವ ದೆಹಲಿಯಲ್ಲಿರುವ ತಾಜ್ಮಹಲ್ ಕೂಡ ಒಂದಾಗಿದೆ. ಅಂದ್ರೆ ಇದು ಹೇಗೆ ಅಂದ್ರೆ ಅಲ್ಲಿ ಈಗ ದೆಹಲಿಯಲ್ಲಿ ಹೆಚ್ಚಿನದಾಗಿ ವಾಹನಗಳ ಬಳಕೆ ಹೆಚ್ಚಾಗಿದೆ. ಅದಕ್ಕೋಸ್ಕರ ಅಲ್ಲಿ ಕಾರ್ಬನ್ ಡೈಆಕ್ಸೈಡ್ ನ ಪ್ರಮಾಣ ಹೆಚ್ಚಾಗಿರುವುದರಿಂದ ಅಲ್ಲಿ ಕಾರ್ಬನ್ ಡೈಆಕ್ಸೈಡ್ ವಾಯುಗೋಳಕ್ಕೆ ಅಂದ್ರೆ ವಾಯುಗೋಳದ ಸ್ತರಗೋಳಕ್ಕೆ ಹೋಗಿರುತ್ತೆ. ಅಲ್ಲಿ ಮಳೆ ಬರುತ್ತಲ್ಲ, ಮಳೆ ಬಂದಾಗ ಅಲ್ಲಿ ಆಮ್ಲ ಮಳೆ ಉಂಟಾಗುತ್ತೆ. ಇದರಿಂದ ತಾಜ್ಮಹಲ್ ಸಹ ತನ್ನ ಹೊಳಪನ್ನ ಹಂತವಾಗಿ ಕಳೆದುಕೊಳ್ತಾ ಬರ್ತಾ ಇದೆ. ವಿವಿಧ ಇಂಧನಗಳ ಬಳಕೆಯಿಂದ ಬಿಡುಗಡೆಯಾದ ಕಾರ್ಬನ್ ಡೈಆಕ್ಸೈಡ್ ನಿಂದ ಭೂಮಿಯ ತಾಪಮಾನ ಹೆಚ್ಚುತ್ತಿದೆ. ಇದನ್ನು ಹಸಿರುಮನೆ ಪರಿಣಾಮ ಎನ್ನುವರು. ಅಂದ್ರೆ ವಿವಿಧ ಇಂಧನಗಳು, ವಾಹನಗಳಾಗಿರ್ಬೋದು, ಕಾರ್ಖಾನೆಗಳಾಗಿರ್ಬೋದು, ಇನ್ನಿತರ ಯಾವುದೇ ವಸ್ತುಗಳಿಂದ ಆದ CO2 ನಿಂದ ಭೂಮಿಯ ತಾಪಮಾನ ಹೆಚ್ಚುತ್ತಿದೆ. ಅಂದ್ರೆ ಕಾರ್ಬನ್ ಉಪಕರಣಗಳಾದ CFC ಅಂದ್ರೆ ಕ್ಲೋರೋಫ್ಲೋರೋ ಕಾರ್ಬನ್ ನಿಂದ ಹಸಿರುಮನೆ ಪರಿಣಾಮ ಉಂಟಾಗುತ್ತದೆ. ವಾಯು ಮಾಲಿನ್ಯದ ಮೂಲಗಳ ಗಿಡಮರಗಳ ಮೇಲೆ ಶೇಖರಣೆಯಾಗಿ ಎಲೆಯಲ್ಲಿನ ಪತ್ರ ಹರಿತು ಮುಚ್ಚಿ ದ್ಯುತಿ ಸಂಶ್ಲೇಷಣೆಯ ಕ್ರಿಯೆಯು ಸಾಮರ್ಥ್ಯ ಕಡಿಮೆಯಾಗುತ್ತಿದೆ. ಇದರಿಂದ ಗಾಳಿಯಲ್ಲಿನ ಆಮ್ಲಜನಕದ ಪ್ರಮಾಣ ಕಡಿಮೆಯಾಗುತ್ತಿದೆ. ಅಂದ್ರೆ ವಾಯು ಮಾಲಿನ್ಯ ಈಗ ಹೆಚ್ಚಿನದಾಗಿ ವಾಹನಗಳು ಓಡಾಡ್ತಾ ಇರೋದ್ರಿಂದ, ಆಮೇಲೆ ಅರಣ್ಯಗಳು ಕಡಿಮೆ ಇರೋದ್ರಿಂದ ಮತ್ತು ಗಿಡ ಮರಗಳ ಮೇಲೆ ಶೇಖರಣೆ ಇದೆ. ಅಂದ್ರೆ ಈಗ ಗಿಡ ಮರಗಳು ನಮಗೆ ಅನಗತ್ಯವಾದ ಅನಿಲವಾದ ಕಾರ್ಬನ್ ಡೈಆಕ್ಸೈಡ್ ನ ತಾವು ಹೀರಿಕೊಂಡು ನಮಗೆ ಉಪಯುಕ್ತವಾದ ಆಮ್ಲಜನಕವನ್ನು ನೀಡುತ್ತವೆ. ಇದರಿಂದ ಅದರಲ್ಲಿ ಗಿಡಗಳಲ್ಲಿ ಪತ್ರ ಹರಿತು ಎಂಬ ಒಂದು ಇದು ಇರುತ್ತೆ, ಅಡುಗೆ ಮನೆ ಅಂತಾನು ಕರೀತಾರೆ ಅದನ್ನ. ಅದು ಹೆಚ್ಚಿನದಾಗಿ ಮುಚ್ಚೋಗಿರುತ್ತೆ, ಅಲ್ಲಿ ದ್ಯುತಿ ಸಂಶ್ಲೇಷಣೆ ಕ್ರಿಯೆ ನಡೆಯಲ್ಲ. ಅವಾಗ ಅದು ತನ್ನ ಸಾಮರ್ಥ್ಯವನ್ನು ಕಡಿಮೆ ಮಾಡ್ಕೊಳ್ಳೋದ್ರಿಂದ ನಮಗೆ ಉತ್ತಮವಾದ ಆಮ್ಲಜನಕ ದೊರೆಯುವುದಿಲ್ಲ. ಇದರಿಂದ ಆಮ್ಲಜನಕದ ಪ್ರಮಾಣ ಕಡಿಮೆಯಾಗುತ್ತದೆ. ಓಜೋನ್ ಪದರವು ನಾಶವಾಗುತ್ತಿದೆ. ಅಂದ್ರೆ ಸೂರ್ಯನ ನೇರ್ವಾತೀತ ಕಿರಣಗಳಿಂದ ಭೂಮಿಯನ್ನು ರಕ್ಷಿಸುತ್ತಿರುವ ಓಜೋನ್ ಪದರವು ಇಂದು ವಾಯು ಮಾಲಿನ್ಯದಿಂದ ಹಂತವಾಗಿ ನಾಶವಾಗುತ್ತಿದೆ. ಇನ್ನು ವಾಯು ಮಾಲಿನ್ಯವನ್ನು ತಡೆಗಟ್ಟುವ ವಿಧಾನಗಳು, ಮೆಥಡ್ಸ್ ಆಫ್ ಕಂಟ್ರೋಲಿಂಗ್ ಏರ್ ಪೊಲ್ಯೂಷನ್ ಅಂತ ಹೇಳ್ಬೋದು. ವಾಯು ಮಾಲಿನ್ಯವು ಇಂದಿನ ಕೈಗಾರಿಕಾ ಯುಗದ ಮುಖ್ಯ ಸಮಸ್ಯೆಗಳಲ್ಲಿ ಒಂದಾಗಿದೆ. ಮೊದಲನೆಯದಾಗಿ ನೈಸರ್ಗಿಕ ಸಸ್ಯವರ್ಗಗಳ ಸಂರಕ್ಷಣೆ ಮಾಡುವುದರಿಂದ ನೈಸರ್ಗಿಕ ಆವರ್ತಗಳು ಯಥಾರೀತಿಯಲ್ಲಿ ಮುಂದುವರಿಯುವುದರಿಂದ ವಾಯುಮಂಡಲದ ಕಶ್ಮಲಗಳು ಕ್ರಮೇಣ ಪ್ರಕೃತಿಯಲ್ಲಿಯೇ ವಿಲೀನವಾಗುತ್ತದೆ. ಅಂದ್ರೆ ನಾವು ಗಿಡ ಮರಗಳನ್ನ ಬೆಳೆಸೋದ್ರಿಂದ ಆಗಿರ್ಬೋದು, ಆಮೇಲೆ ಪರಿಸರವನ್ನ ಸಮತೋಲನ ಮಾಡೋದ್ರಿಂದ ಆಗಿರ್ಬೋದು, ಆಮೇಲೆ ನಾವು ಭೂಮಿಗೆ ಅಂದ್ರೆ ವಿಘಟನೆ ಹೊಂದುವ ವಸ್ತುಗಳು ಅಂದ್ರೆ ಪರಿಸರದಲ್ಲಿ ಕೊಳೆಯುವ ಮತ್ತು ಜೈವಿಕ ವಿಘಟನೆ ಹೊಂದುವ ವಸ್ತುಗಳು ಪ್ರಕೃತಿಯಲ್ಲೇ ವಿಲೀನವಾಗುತ್ತದೆ. ಇನ್ನು ಕೈಗಾರಿಕೆಗಳನ್ನು ಜನವಸತಿಯ ಪ್ರದೇಶಗಳನ್ನ ದೂರವಿರಿಸಬೇಕು. ಅಂದ್ರೆ ಕೈಗಾರಿಕೆಗಳನ್ನ ಸ್ಥಾಪನೆ ಮಾಡ್ಬೇಕಂದ್ರೆ ಅದು ಜನವಸತಿ ಪ್ರದೇಶದಿಂದ ನಾವು ದೂರ ಸ್ಥಾಪನೆ ಮಾಡಬೇಕು. ಇನ್ನು ಪರಿಸರ ಮಾಲಿನ್ಯ ಉಂಟು ಮಾಡದ ಕೈಗಾರಿಕೆಗಳು
ಗುಡಿ ಕೈಗಾರಿಕೆಗಳಿಗೆ ಹೆಚ್ಚಿನದಾಗಿ ಪ್ರೋತ್ಸಾಹ ಮಾಡಬಹುದು. ಇನ್ನು ವಾಹನಗಳಲ್ಲಿ ವಾಯು ಮಾಲಿನ್ಯವನ್ನು ಮಾಡುವಂತ ಸಾಧನಗಳನ್ನು ಅಳವಡಿಸಿದಂತೆ ಮತ್ತು ಕಡಿಮೆ ಪ್ರಮಾಣದಲ್ಲಿ ಹೊಗೆ ಬಿಡುವ ವಾಹನಗಳ ಬಳಕೆಗೆ ಪ್ರೋತ್ಸಾಹ ನೀಡುವುದು. ಅಂದ್ರೆ ಈಗ ಪೆಟ್ರೋಲ್ನ ಬಳಸಿ ಅಂದ್ರೆ ವಾಯು ಮಾಲಿನ್ಯ ಉಂಟು ಮಾಡುವ ವಾಹನಗಳ ಬದಲಿಗೆ ಎಲೆಕ್ಟ್ರಿಕ್ ವಾಹನಗಳನ್ನ ಬಳಸುವುದು. ಇನ್ನು ಸರ್ಕಾರಿ ಶಾಸನಗಳ ಕ್ರಮದಿಂದಲೇ ವಾಯು ಮಾಲಿನ್ಯವನ್ನು ತಡೆಗಟ್ಟಲು ಸಾಧ್ಯವಿಲ್ಲ. ಅಂದ್ರೆ ಸರ್ಕಾರದಾದರೂ ನೀತಿಗಳಿಂದಲೇ ಆಗಿರ್ಬೋದು, ಕಾರ್ಯಾಚರಣೆಗಳಿಂದಲೇ ಆಗಿರ್ಬೋದು, ವಾಯು ಮಾಲಿನ್ಯವನ್ನ ತಡೆಗಟ್ಟಲು ಸಾಧ್ಯವಿಲ್ಲ. ಅಂದ್ರೆ ವಾಯು ಮಾಲಿನ್ಯದ ಬಗ್ಗೆ ಅಂದ್ರೆ ನಾವು ಪರಿಸರನ ಹೇಗೆ ರಕ್ಷಣೆ ಮಾಡಬೇಕು ಅನ್ನೋದ್ರ ಬಗ್ಗೆ ಜನರಲ್ಲಿ ಅರಿವು ಮೂಡಿಸಬೇಕು. ಪರಿಸರದ ಅಧ್ಯಯನವು ಶಿಕ್ಷಣದ ಎಲ್ಲ ಹಂತಗಳಲ್ಲಿ ಪಾಠ್ಯ ವಸ್ತುವಾಗಿರಬೇಕು. ಸಂಘ ಸಂಸ್ಥೆಗಳ ದಿಸೆಯಲ್ಲಿ ಕಾರ್ಯನಿರ್ವಹಿಸಬೇಕು. ಅಂದ್ರೆ ಈಗ ನಾವು ಶಿಕ್ಷಣ ಮಂತ್ರಿ ಈಗ ನಮಗೆ ಪರಿಸರ ಹೆಂಗೆ ರಕ್ಷಣೆ ಮಾಡಬೇಕು, ಅದನ್ನು ನಾವು ಹೆಂಗೆ ಉಳಿಸ್ಕೋಬೇಕು, ಮುಂದಿನ ಪೀಳಿಗೆಗೆ ಯಾವ ಥರ ನಾವು ಪರಿಸರದಿಂದ ಕೊಡುಗೆನ ನೀಡಬೇಕು ಅಂತ ಪ್ರತಿಯೊಂದು ಶಿಕ್ಷಣ ಮಂತ್ರಿಗೂ ಇದು ಪಾಠ್ಯ ಪುಸ್ತಕದ ಅಧ್ಯಯನ ವಿಷಯವಾಗಿರಬೇಕು ಎಂದು ಹೇಳುತ್ತಾ ಮಾತನಾಡಲು ಅವಕಾಶ ಕೊಟ್ಟ ತಮಗೆಲ್ಲರಿಗೂ ವಂದಿಸುತ್ತಾ ನನ್ನ ಮಾತನ್ನು ಮುಗಿಸುತ್ತಿದ್ದೇನೆ. ವಾಯು ಮಾಲಿನ್ಯ ಅಂದ್ರೆ ಏನು ಅಂತಕ್ಕಂಥ ವಿಚಾರವನ್ನ ಅಂಬಿಕಾ ಅವರು ಸಮಗ್ರವಾಗಿರ್ತಕ್ಕಂಥ ಮಾಹಿತಿಯನ್ನು ಸಂಗ್ರಹಣೆ ಮಾಡಿ ವಾಯು ಮಾಲಿನ್ಯ ಅಂದ್ರೆ ಏನು, ಅದಕ್ಕೆ ಕಾರಣ ಏನು, ಅದರ ಪರಿಣಾಮ ಏನು ಮತ್ತು ಅದರ ನಿವಾರಣಾ ಉಪಾಯ ಅಂತಕ್ಕಂಥ ವಿಚಾರವನ್ನು ಮಂಡನೆ ಮಾಡಿದ್ರು. ಅದರಿಂದ ಅರ್ಥಪೂರ್ಣವಾಗಿ ವಾಯು ಮಾಲಿನ್ಯ ಅಂದ್ರೆ ವಾಯುಗೋಳದಲ್ಲಿ ವಾಯುಮಂಡಲದಲ್ಲಿ ಅನಪೇಕ್ಷಿತ ಧಾತುವಿನ ಪ್ರಮಾಣ ಹೆಚ್ಚಳ ಆದರೆ ಜಾಸ್ತಿ ಆಗೋದನ್ನು ನಾವು ವಾಯು ಮಾಲಿನ್ಯ ಅಂತ ಕರೀತೀವಿ. ವಾಯು ಮಾಲಿನ್ಯ ಅದಕ್ಕೆ ಕಾರಣ ಏನಪ್ಪ ಅಂದ್ರೆ ನಾವೇ ಮನುಷ್ಯರೇ ಕಾರಣ. ಬಹುತೇಕವಾಗಿ ನಾವು ಬಳಸ್ತಕ್ಕಂಥ ಇಂಧನದ ಮೂಲಗಳು ಡೀಸೆಲ್, ಪೆಟ್ರೋಲ್, ಕಲ್ಲಿದ್ದಲು, ಇನ್ನಿತರ ರೀತಿಯ ಇರತಕ್ಕಂಥ ಅಣು ವಿಕಿರಣ ಅಂದ್ರೆ ಯುರೇನಿಯಂ, ಥೋರಿಯಂ, ಬೆರಿಲಿಯಂ ಇವನ್ನ ನಾವು ಬಳಕೆಯನ್ನು ಮಾಡ್ತೀವಿ ಇಂಧನಗಳಾಗಿ. ಅಂದ್ರೆ ನ್ಯಾಚುರಲ್ ಆಗಿ ಕೆಲವೊಂದು ಕಡೆ ವಾಯು ಮಾಲಿನ್ಯ ಆಗುತ್ತೆ ಅಂದ್ರೆ ಹೇಳಿದ್ರು ಜ್ವಾಲಾಮುಖಿ ಸ್ಫೋಟ ಆಗುತ್ತೆ. ಜ್ವಾಲಾಮುಖಿ ಅಂದ್ರೆ ಅತ್ಯಂತ ಹೀಗಾಗಿರ್ತಕ್ಕಂತಹ ಲಾವಾರಸ ಭೂಮಿ ಒಳಗೆ ಚಿಮ್ಮುತ್ತೆ. ಆ ಚಿಮ್ಮಿದಾಗ ವಾಯು ಮಾಲಿನ್ಯ ಅಂತ ಹೋಗುತ್ತೆ. ಅದೇ ರೀತಿ ಕಾಡ್ಗಿಚ್ಚು ನ್ಯಾಚುರಲ್ ಆಗಿ ಎಲ್ಲೋ ಕಾಡಲ್ಲಿ ಎರಡು ಮರಗಳು ಉದ್ದವಾಗಿರುತ್ತೆ, ಅರೆಗಳು ಒಣಗಿರುತ್ತೆ, ಬೆಂಕಿ ಹತ್ತುತ್ತೆ, ಇಲ್ಲಿರ್ತಕ್ಕಂಥ ಎಲ್ಲ ಒಣಗಿರ್ತಕ್ಕಂಥ ಅರೆಗಳು ಎಲ್ಲರೂ ಕೂಡ ಸುಟ್ಟು ಭಸ್ಮ ಆಗುತ್ತೆ. ನ್ಯಾಚುರಲ್ ಆಗಿರ್ತಕ್ಕಂತಹ ಕಾಡ್ಗಿಚ್ಚು ಆಗಿರ್ಬೋದು, ಅದೇ ರೀತಿ ಆಗಿರ್ತಕ್ಕಂತಹ ನ್ಯಾಚುರಲ್ ಸಂಭವಿಸ್ತಕ್ಕಂಥ ಜ್ವಾಲಾಮುಖಿ ಆಗಿರ್ಬೋದು, ಮಾನವ ನಿರ್ಮಿತ ಇಂಧನದ ಮೂಲಗಳ ಅತಿಯಾದ ಬಳಕೆ, ಅತಿಯಾದ ಆಸೆ. ಒಂದು ಮನೆ ದೊಡ್ಡ ಸಾಹುಕಾರ ಇರ್ತಾರೆ, ಮನೆ 5 ಜನಕ್ಕೂ 5 ಕಾರ್ ಇರ್ತಾರೆ, 5 ಬೈಕ್ ಇರ್ತಾರೆ. ಸಾರ್ವಜನಿಕವಾಗಿರ್ತಕ್ಕಂಥ ವಾಹನವನ್ನ, ಬಸಸ್ ಅನ್ನ, ಟ್ರೈನ್ ಅನ್ನ, ಫ್ಲೈಟ್ ಅನ್ನ ಬಳಕೆ ಮಾಡಲ್ಲ. ಇಂಡಿವಿಜುವಲ್ ಆಗಿರ್ತಕ್ಕಂಥ ವೈಯಕ್ತಿಕವಾಗಿರ್ತಕ್ಕಂಥ ಇತ್ತೀಚಿನ ಮಾನವನ ಅನುಭವವಾದ ನನಗೂ ಬೇಕು 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 ಅಂತಕ್ಕಂಥ ವಾತಾವರಣ ಇದೆ. ಇದು ಪ್ರಕೃತಿಯಲ್ಲಿರ್ತಕ್ಕಂಥ ಗಾಳಿಯನ್ನ ಮಲಿನ ಮಾಡಲಿಕ್ಕೆ ಹೆಚ್ಚು ಕಾರಣ ಆಗ್ತಿರ್ತಕ್ಕಂಥದ್ದು ನಾವು ಕಾಣಬಹುದು. ಅದನ್ನು ತಡೆಗಟ್ಟತಕ್ಕಂಥ ಕ್ರಮವನ್ನು ಬಹಳ ನೀಟಾಗಿದ್ರು. ಕೇಂದ್ರ ಸರ್ಕಾರ ಅಷ್ಟೇ ಕಾನೂನು ಮಾಡಿದ್ರೆ, ಉದಾಹರಣೆಗೆ ಹೊಗೆ ಬರ್ತಕ್ಕಂಥ ಇಂತಿಷ್ಟು ಹೊಗೆಯ ಪ್ರಮಾಣ ಎಮಿಷನ್ ಟೆಸ್ಟ್ ಅಂತ ಮಾಡ್ತಾರೆ ಬೈಕ್ಗಳಿಗೆ, ಕಾರುಗಳಿಗೆ, ಬಸ್ಗಳಿಗೆ. ಇಂತಿಷ್ಟು ಪ್ರಮಾಣ ಹೊಗೆಯನ್ನು ಅಷ್ಟೇ ಬಿಡಬೇಕು, ಜಾಸ್ತಿ ಬಿಟ್ರೆ ಅದನ್ನ ಸೀಸ್ ಮಾಡ್ತೀವಿ. ಸರ್ಕಾರ ಬಗ್ಗೆ ಎಲ್ಲ ಲಕ್ಷಾಂತರ ವಾಹನಗಳನ್ನ ಚೆಕ್ ಮಾಡಕ್ಕಾಗಲ್ಲ, ಮಾಡುತ್ತೆ, ಚೆಕ್ ಮಾಡೋದು ದಂಡ ಹಾಕುತ್ತೆ. ಆದ್ರೆ ನಿಮ್ಮೂರಲ್ಲಿ ಯಾವ ಹಳ್ಳಿಯಲ್ಲಿ ಬಳಕೆ ಮಾಡ್ತಕ್ಕಂಥದನ್ನ ಚೆಕ್ ಮಾಡಕ್ಕಾಗಲ್ಲ. ಅದಕ್ಕೆ ನಾವೇ ಶಾಸನ ಇದೆ, ಪುಸ್ತಕದಲ್ಲಿದೆ, ಪೊಲೀಸರು ದಂಡ ಹಾಕ್ತಾರಲ್ಲ, ವೈಯಕ್ತಿಕವಾಗಿ ನಾವೇ ಕಾಳಜಿಯನ್ನು ವಹಿಸಿ ನಮ್ಮ ಪರಿಸರವನ್ನು ನಾವೇ ರಕ್ಷಣೆಯನ್ನ ಮಾಡ್ಕೋಬೇಕು ಅಂತಕ್ಕಂಥ ಭಾವನೆ ಮನುಷ್ಯನ ಹತ್ರ ಯಾವಾಗ ಬರುತ್ತೆ. ಅದೇ ರೀತಿ ಕೈಗಾರಿಕೆಯಿಂದ ಹೊರಸೂಸ್ತಕ್ಕಂಥ ಅತ್ಯಂತ ಕಷ್ಟವಾಗಿರ್ತಕ್ಕಂಥ ಧಾತುಗಳು, ಇಂಗಾಲ ಡೈಆಕ್ಸೈಡ್ ಆಗಿರ್ಬೋದು, ಇನ್ನಿತರೆ ಗಂಧಕದ ಮಾನಾಕ್ಸೈಡ್ ಆಗಿರ್ಬೋದು, ಇವೆಲ್ಲವೂ ಏನು ಗಾಳಿ ಸೇರ್ತದಲ್ಲ ಅದನ್ನೆಲ್ಲರೂ ಕೂಡ ಪ್ಯೂರಿಫೈ ಮಾಡಿ, ಕಂಟ್ರೋಲ್ ಮಾಡಿ, ನಿಯಂತ್ರಣ ಮಾಡಿ ನಾವು ಗಾಳಿ ಬಿಟ್ಟಾಗ ಮಾತ್ರ ವಾಯು ಮಾಲಿನ್ಯವನ್ನ ತಡೆಗಟ್ಟಬಹುದು. ಹಾಗಾಗಿ ಮಾನವನ ಅತಿಯಾದ ಆಸೆಯೇ ಪರಿಸರ ಮಾಲಿನ್ಯ ಅಂದ್ರೂ ಕೂಡ ವಾಯು ಮಾಲಿನ್ಯ. ಬೈಕ್ ಬೇಕು, ಹೆಚ್ಚು ಬಳಕೆ ಮಾಡ್ತಾರೆ, ಬಸ್ಸಲ್ಲಿ ಬರ್ಬೋದು, ಆಟೋದಲ್ಲಿ ಬರ್ಬೋದು, ಸಾರ್ವಜನಿಕ ವಾಹನದಲ್ಲಿ ಬರ್ಬೋದು. ಆದ್ರೂ ಕೂಡ ವೈಯಕ್ತಿಕವಾಗಿರ್ತಕ್ಕಂಥ ವಾಹನವನ್ನ ಹೆಚ್ಚು ಬಳಕೆ ಮಾಡಿದಾಗ, ಕಾಡ್ಗಿಚ್ಚು ಸಂಭವಿಸಿದಾಗ, ಜ್ವಾಲಾಮುಖಿ ಸ್ಫೋಟ ಆದಾಗ ಇದರಿಂದ ಪರಿಸರ ಮಾಲಿನ್ಯಗಳು ಕೂಡ ವಾಯು ಮಾಲಿನ್ಯ ಆಗುತ್ತೆ ಅಂತಕ್ಕಂಥ ವಿಚಾರವನ್ನ ನಾವೆಲ್ಲರೂ ಕೂಡ ತಿಳ್ಕೋಬಹುದು. ಇಲ್ಲಿಗೆ ವಾಯು ಮಾಲಿನ್ಯ ಅಂದ್ರೇನು, ವಾಯು ಮಾಲಿನ್ಯಕ್ಕೆ ಕಾರಣಗಳು, ವಾಯು ಮಾಲಿನ್ಯ ಪರಿಣಾಮ ಹೃದಯ ಸಂಬಂಧಿ ರೋಗ ಬರುತ್ತೆ, ಕ್ಯಾನ್ಸರ್ ರೋಗ ಬರುತ್ತೆ, ಚರ್ಮ ರೋಗ ಬರುತ್ತೆ, ಅಣು ವಿಕಿರಣದಿಂದ ಕಣ್ಣು ಹ್ಯಾಂಗ್ ಆಗುತ್ತೆ, ಮೆದುಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ರೋಗ ಬರುತ್ತೆ, ಹಲವಾರು ರೀತಿಯಾಗಿರ್ತಕ್ಕಂತಹ ಭೀಕರವಾದ ಕಾಯಿಲೆಗಳು ಬರುತ್ತೆ ಅಂತಕ್ಕಂಥ ವಿಚಾರವನ್ನ ತಿಳ್ಕೊಂಡ್ವಿ. ಅವೆಲ್ಲವುಗಳನ್ನು ನಿಲ್ಲಿಸಬೇಕು ಅಂದ್ರೆ ವಾಯುವನ್ನ ರಕ್ಷಣೆ ಮಾಡಬೇಕು, ಶುಭ್ರವಾಗಿಟ್ಕೋಬೇಕು, ಶುಚಿಯಾಗಿಟ್ಕೋಬೇಕು ಅಂತಕ್ಕಂಥದ್ದು ಇದರ ಮಹತ್ವವನ್ನು ನಾವೆಲ್ಲರೂ ಕಾಣಬಹುದು.